ಈಗ ಮತ್ತೆ ದರ್ಶನ್ ಅವರ ಬೇಲ್ ವಿಚಾರಣೆ ಆರಂಭವಾಗಿದೆ. ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ. ಹೈಕೋರ್ಟಿನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆಗ್ತಾ ಇದೆ. ನ್ಯಾಯಮೂರ್ತಿ ಆಗಿರುವಂತಹ ವಿಶ್ವಜಿತ್ ಶೆಟ್ಟಿರಿಂದ ಅರ್ಜಿಯ ವಿಚಾರಣೆ ಆಗ್ತಿದೆ. ಬೆಳಿಗ್ಗೆ ಸಿ.ವಿ. ನಾಗೇಶ್ ಅವರಿಂದ ದರ್ಶನ್ ಪರವಾಗಿ ಸುದೀರ್ಘವಾದಂತಹ ವಾದ ಆಗಿತ್ತು. ಮತ್ತೆ ಈಗ ವಾದವನ್ನ ಮುಂದುವರೆಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ದರ್ಶನ್ ರೇಣುಸ್ವಾಮಿ ಕೊಲೆ ಪ್ರಕರಣದ ಏಟು ಆರೋಪಿ ಆಗಿದ್ದಾರೆ. ಬೆಳಿಗ್ಗೆಯಿಂದನೂ ಕೂಡ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ವರ್ ಅವರು ಪ್ರಬಲವಾಗಿ ವಾದ ಮಾಡಿದ್ರು. ಇನ್ನು ಇಡೀ ಕೊಲೆ ಪ್ರಕರಣಕ್ಕೆ ಇವತ್ತಿನ ವಾದದಲ್ಲಿ ಒಂದು ಹೊಸ ಟ್ವಿಸ್ಟ್ ಕೂಡ ಇಟ್ಟಿದ್ರು. ಅದುವೇ ರೇಣುಕಾ ಸ್ವಾಮಿಯ ಕೊಲೆ ಆಗಿದೆಯಾ ಅನ್ನುವಂತ ವಿಚಾರ. ಇದರ ಜೊತೆಯಲ್ಲಿ ಕೋರ್ಟಿನ ಮುಂದೆ ನ್ಯಾಯಮೂರ್ತಿಗಳಾಗಿರುವಂತಹವರ ಮುಂದೆ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಟಿದ್ರು. ಅದುವೇ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಎಲ್ಲೆಲ್ಲಿ ಎಡವಿದ್ದಾರೆ, ದರ್ಶನ್ ಅವರನ್ನ ಈ ಒಂದು ಹೈ ಪ್ರೊಫೈಲ್ ಕೇಸ್ ಅಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ನೋಡ್ತಿದ್ದಾರ ಅನ್ನುವಂತ ಸಾಕಷ್ಟು ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಿದ್ರು. ಅದೇ ವಿಚಾರ ನೋಡಿ ಈಗ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ. ದರ್ಶನ್ ಅವರಿಗೆ ಪೂರ್ಣ ಪ್ರಮಾಣದ ಬೇಲ್ಗಾಗಿ ಅರ್ಜಿಯ ವಿಚಾರಣೆ ಆಗ್ತಿದೆ. ಇನ್ನು ಈ ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳ ಮುಂದೆ ಇವತ್ತು ಬಹಳ ಪ್ರಮುಖವಾಗಿ ದರ್ಶನ್ ಪರವಾಗಿರುವಂತಹ ವಕೀಲರು ಸಿ.ಪಿ. ನಾಗೇಶ್ ಅವರು ಪೊಲೀಸರ ನಡೆಯ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಅದನ್ನ ಗಮನಿಸೋದಾದ್ರೆ ಬಹಳ ಮುಖ್ಯವಾಗಿ ಕಿಡ್ನಾಪ್ ಪ್ರಕರಣ. ನಟ ದರ್ಶನ್ ಅವರು ಈ ಏನಿದ್ದಾರಲ್ಲ ಇದರಲ್ಲಿ ಅವರನ್ನ ಫಿಕ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಪೊಲೀಸ್ ಅವರ ನಡೆಯ ಮೇಲೆ ಸಾಕಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಇನ್ನು ಕಿಡ್ನಾಪ್ ವಿಚಾರಕ್ಕೆ ಬರೋದಾದ್ರೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ನಿಗೆ ಕರೆತರಲಾಯಿತು. ಆದರೆ ಈ ಕಿಡ್ನಾಪ್ ಪ್ರಕರಣ ಸೆಕ್ಷನ್ 201 ಬಹಳ ಪ್ರಮುಖವಾಗಿ ನ್ಯಾಯಾಧೀಶರ ಮುಂದೆ ಮುಂದಿಟ್ಟಿದ್ರು. ಯಾಕಂತಂದ್ರೆ ಹೇಗೆ ಕಿಡ್ನಾಪ್ ಆಯ್ತು, ಇದರಲ್ಲಿ ದರ್ಶನ್ ಅವರು ಇಲ್ಲ ಅನ್ನುವಂತ ವಿಚಾರವನ್ನ ಮುಂದಿಟ್ಟಿದ್ರು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೊಲೆದ ದಿನ ನಟ ದರ್ಶನ್ ಚಪ್ಪಲಿಯನ್ನ ಧರಿಸಿದ್ರು. ಕೊಲೆ ನಡೆದಿರುವಂತಹ ದಿನದಲ್ಲಿ ಚಪ್ಪಲಿಯನ್ನ ಧರಿಸಿದ್ರು. ದರ್ಶನ ಹೇಳಿಕೆಯಲ್ಲೂ ಚಪ್ಪಲಿ ಅಂತಾನೆ ಹೇಳಿದ್ದಾರೆ. ಆದರೆ ದರ್ಶನ ಮನೆಯಲ್ಲಿ ಪಂಚನಾಮ ವೇಳೆ ಶೂ ವಶಕ್ಕೆ ಆಗಿದೆ. ದರ್ಶನ ಮನೆಯಲ್ಲಿದ್ರು ಕೂಡ ಶೂ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೈಕೋರ್ಟ್ ನಲ್ಲಿ ದರ್ಶನ್ ವಕೀಲ ಸಿ.ವಿ. ನಾಗೇಶ್ ಅವರೀಗ ಈ ವಿಚಾರವನ್ನ ಮತ್ತೆ ವಾದ ಮಾಡ್ತಿದ್ದಾರೆ. ಇನ್ನು ಕೊಲೆ ನಡೆದಿರುವಂತಹ ದಿನದಲ್ಲಿ ನಟ ದರ್ಶನ್ ಚಪ್ಪಲಿಯನ್ನ ಧರಿಸಿದ್ರು. ಇನ್ನು ದರ್ಶನ ಹೇಳಿಕೆಯಲ್ಲೂ ಕೂಡ ಚಪ್ಪಲ್ ವಿಚಾರ ಇದೆ. ಆದರೆ ದರ್ಶನ ಮನೆಯಲ್ಲಿ ಯಾವಾಗ ವಿಚಾರಣೆ ಆಗ್ತಾ ಇತ್ತು, ಈ ವೇಳೆ ಶೂ ಅನ್ನ ವಶಕ್ಕೆ ಪಡೆಯಲಾಗಿದೆ. ಈ ವಿಚಾರವನ್ನ ಈಗ ದರ್ಶನ್ ಪರ ವಕೀಲರು ಮತ್ತೆ ನ್ಯಾಯಾಧೀಶರ ಮುಂದೆ ತೆರೆದಿಡ್ತಿದ್ದಾರೆ. ದರ್ಶನ ಮನೆಯಲ್ಲಿದ್ದ ಶೂ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೈಕೋರ್ಟಿನಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ಮತ್ತೆ ಪ್ರಬಲವಾಗಿರುವಂತಹ ವಾದ ಮುಂದಿಡ್ತಿದ್ದಾರೆ. ಏನು ಶೆಡ್ ಅಲ್ಲಿ ಕೊಲೆ ಆಯ್ತು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಕೂಡ ಪ್ರಕರಣದಲ್ಲಿ ಹೇಳಿದ್ರು ಚಪ್ಪಲಿಯನ್ನ ಧರಿಸಿದ್ದೆ ಅಂತ. ಆದ್ರೆ ಈಗ ಈ ಪ್ರಕರಣದಲ್ಲಿ ಪೊಲೀಸರು ವಿಚಾರಣೆಯ ಹಂತದಲ್ಲಿ ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಬೆಳಿಗ್ಗೆಯಿಂದ ಕೂಡ ನಾವು ವಿಚಾರಣೆಯನ್ನ ಗಮನಿಸ್ತಾ ಪ್ರಕರಣದಲ್ಲಿ ಪೊಲೀಸರ ಕೆಲವೊಂದು ವಿಚಾರವೇ ಎಡವಿದ್ದಾರೆ. ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಿತ್ತು. ಈಗ ಮತ್ತೊಂದು ಪ್ರಮುಖ ವಿಚಾರವನ್ನ ಈಗ ಮತ್ತೆ ತರ್ತಾ ಇದ್ದಾರೆ. ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಎಡವಿದ್ದಾರೆ ಪೊಲೀಸರು ಅನ್ನೋ ವಿಚಾರವನ್ನ ಈಗ ಮತ್ತೆ ಹೇಳ್ತಿದ್ದಾರೆ ನೋಡಿ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಪೊಲೀಸರು ಶೂ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವಂತಹ ವಿಚಾರ. ಪ್ರಮುಖವಾಗಿ ಕಿಡ್ನಾಪ್ ವಿಚಾರದಲ್ಲಿ ಪೊಲೀಸರು ಎಡವಿದ್ದಾರೆ ಅನ್ನುವಂಥ ವಿಚಾರನ ಹೇಳಿದ್ರು. ಇನ್ನು ಇಂಥ ಒಂದು ಹೈ ಪ್ರೊಫೈಲ್ ಕೇಸ್ನಲ್ಲೂ ಕೂಡ ಮರಣೋತ್ತರ ಪರೀಕ್ಷೆ, ಶವ ಪರೀಕ್ಷೆಯಲ್ಲೂ ಕೂಡ ಪೊಲೀಸರು ತಡ ಮಾಡಿದ್ದಾರೆ. ಯಾಕೆ ತಡ ಮಾಡಿದ್ರು ಇಂಥ ಒಂದು ಪ್ರಕರಣದಲ್ಲಿ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಅದರ ಜೊತೆಯಲ್ಲಿ ಈಗ ಮತ್ತೆ ವಿಚಾರಣೆ ಆಗ್ತಿದ್ದಂತೆ ಈಗ ಮತ್ತೊಂದು ಬಹಳ ಮೇಜರ್ ಫ್ಯಾಕ್ಟರ್ ಆಗುತ್ತೆ. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ಇನ್ನು ಬರೋಬ್ಬರಿ ಅಂದ್ರೆ 5,000ಕ್ಕೂ ಹೆಚ್ಚು ಚಾರ್ಜ್ ಶೀಟ್ ಪುಟಗಳ ಇದ್ರಲ್ಲಿ ಹೊತ್ತಿತ್ತು. ಈಗ ಈ ಒಂದು ವಿಚಾರವನ್ನ ಕೋರ್ಟ್ ಮುಂದೆ ಮತ್ತೆ ಮನವರಿಕೆ ಮಾಡ್ತಿದ್ದಾರೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಮುಂದೆ ಈಗ ವಿಚಾರಣೆ ಆಗ್ತಿದೆ. ದರ್ಶನ್ ಪರ ಇರುವಂತಹ ವಕೀಲರು ಬಹಳ ಅಂದ್ರೆ ಈಗ ವಾದ ಹೇಗಿದೆ ಅಂತಂದ್ರೆ ಪೊಲೀಸರಿಗೆ ಶಾಕ್ ಆಗ್ತಾ ಇದೆ. ಅಂದ್ರೆ ಒಂದೊಂದೇ ವಿಚಾರನ ಕೂಡ ಈಗ ಮುಂದಿಡ್ತಿದ್ದಾರೆ. ಅಂದ್ರೆ ಕೊಲೆ ನಡೆದಿರುವಂತಹ ದಿನ ಏನಿದೆಯಲ್ಲ ಪಟ್ಟಣಗೆರೆಯಲ್ಲಿ ದರ್ಶನ್ ಅವರು ಚಪ್ಪಲಿಯನ್ನ ಧರಿಸಿದ್ದಾರೆ.